ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ಈ ದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಪ್ರಾಥಮಿಕವಾದಂತಹ ಮೂಲಭೂತ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಮೊದಲಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾದದ್ದು ಜಾತಕ ರಾಶಿ ಕುಂಡಲಿ. ಜಾತಕ ಅಂದರೇನು? ಒಬ್ಬ ವ್ಯಕ್ತಿಯ ರಾಶಿ ಕುಂಡಲಿ ನಿರ್ಣಯಿಸುವುದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಬಹಳ ಸರಳವಾದದ್ದು. ಯಾವುದೇ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸ್ಥಳದಲ್ಲಿ ಜನಿಸಿದಾಗ ನಮ್ಮ ಗ್ರಹ ಮಂಡಳದ ಒಂದು ಸ್ಟಿಲ್ ಫೋಟೋಗ್ರಾಫ್ ಏನಿದೆ ಅದೇ ಜಾತಕ. ಹೇಗೆಂದರೆ ಇಂತಹ ದಿನ, ಇಂಥ ತಿಂಗಳು, ಇಂಥ ಇಸ್ವಿ, ಆ ಒಂದು ದಿನದಲ್ಲಿ ಹುಟ್ಟಿರತಕ್ಕಂಥ ಜಾತಕನಿಗೆ ಗ್ರಹ ಮಂಡಳದಲ್ಲಿ 7 ಗ್ರಹಗಳು ಹಾಗೂ 2 ಛಾಯಾಗ್ರಹಗಳು, ರವಿ, ಚಂದ್ರ, ಬುಧ, ಕುಜ, ಗುರು, ಶುಕ್ರ, ಶನಿ, ಈ 7 ಗ್ರಹಗಳು, ಜೊತೆಗೆ ಛಾಯಾಗ್ರಹಗಳಾದಂತಹ ರಾಹು ಮತ್ತು ಕೇತು. ಆ 7 ಗ್ರಹಗಳು ಜೊತೆಗೆ ಛಾಯಾಗ್ರಹಗಳ ಸ್ಥಾನ ಎಲ್ಲೆಲ್ಲಿದೆ ಹಾಗೂ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದೇ ಜಾತಕನ ರಾಶಿ ಕುಂಡಲಿ. ನಮ್ಮ ಭೂಮಂಡಲದ 360 ಡಿಗ್ರಿಗಳನ್ನು 12ರಿಂದ ಭಾಗಿಸಿದಾಗ ತಲಾ 30 ಡಿಗ್ರಿಗಳು ಬರುತ್ತದೆ. ಆ ತಲಾ 30 ಡಿಗ್ರಿಗಳೇ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಯಾವ ರೀತಿಯಾಗಿ ಭೂಮಿಯನ್ನು 360 ಡಿಗ್ರಿ ಭೂಮಿಯನ್ನು 12 ರಾಶಿಗಳಿಂದ ಭಾಗಿಸಿದಾಗ ಬರುವಂತಹ ಒಂದೊಂದು 30 ಡಿಗ್ರಿಗೂ ಸಹಿತ ಒಂದೊಂದು ರಾಶಿ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅದೆಷ್ಟು ವೈಜ್ಞಾನಿಕವೆಂದರೆ, ಆ ಒಂದು ಜನ್ಮ ಸಮಯದ ಆಧಾರದ ಮೇಲೆ ಗ್ರಹಗಳ ಸ್ಥಿತಿ ಯಾವ ರೀತಿಯಾಗಿತ್ತು, ಅವುಗಳ ಪರಿಣಾಮವೇನು, ಮತ್ತು ಆ ಒಂದು ಪರಿಣಾಮದಿಂದ ಜಾತಕನಿಗೆ ಆಗಲಿ ಅಥವಾ ಜಾತಕನ ಸಂಬಂಧಪಟ್ಟವರಿಗೆ ಆಗಲಿ, ಒಂದು ಪ್ರದೇಶಕ್ಕೆ ಆಗಲಿ, ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ, ಅಥವಾ ಇಡೀ ಭೂಮಂಡಲಕ್ಕೆ ಆಗಲಿ ಏನೇನು ಪರಿಣಾಮ, ಯಾವ ರೀತಿ ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರ ವಿವರವಾಗಿ ಪ್ರತಿಯೊಂದಕ್ಕೂ, ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕೊಡುತ್ತದೆ. ಈಗ ಮೊನ್ನೆ 7ನೇ ತಾರೀಕು ಸೆಪ್ಟೆಂಬರಂದು ಖಗ್ರಾಸ ಚಂದ್ರಗ್ರಹಣ ಏನು ನಡೆಯಿತು, ಆ ಚಂದ್ರಗ್ರಹಣದ ಹಿಂದೂ ಮತ್ತು ಮುಂದಿನ ಕೆಲವು ಮುಖ್ಯ ಘಟನೆಗಳನ್ನು ನೀವು ಗಮನಿಸಿ ನೋಡಿ. ನೇಪಾಳನಲ್ಲಿ ಆದಂತಹ ಜನಗಳ ದಂಗೆ, ಹಿಂಸೆ, ಅಲ್ಲಿ ಆದಂತಹ ಒಂದು ಹಿಂಸಾತ್ಮಕ ಪ್ರವೃತ್ತಿಯಿಂದ ಸಾವಿರಾರು ಆಸ್ತಿ ಎಲ್ಲ ನಷ್ಟವಾಗಿದ್ದಲ್ಲದೆ ಅಲ್ಲಿನ ಮಾಜಿ ಸಚಿವರ ಪ್ರಧಾನಿಯ ಹೆಂಡತಿಯನ್ನು ಸಹಿತ ಸುಟ್ಟು ಹಾಕಲಾಯಿತು. ಹಾಗೆಯೇ ನೇಪಾಳದ ರಾಜ ಓಡಿ ಹೋಗಿದ್ದು, ನಂತರ ಅಲ್ಲಿ ತಾತ್ಕಾಲಿಕ ಸರ್ಕಾರ ಬಂದದ್ದು ಎಲ್ಲ ನಿಮಗೆ ಗೊತ್ತೇ ಇದೆ. ಇದಾಗಿದ್ದು ಗ್ರಹಣದ ಕಾಲದಲ್ಲಿಯೇ. ಅದೇ ರೀತಿ ಪ್ಯಾಲೆಸ್ತೈನ್, ಗಾಜಾ, ರಷ್ಯಾ, ಯುಕ್ರೇನ್ ಎಲ್ಲ ದೇಶಗಳ ಯುದ್ಧ ಗಾಢವಾದದ್ದು. ಒಂದೆಡೆ ಶಾಂತಿ ಸಂಧಾನದ ಮಾತುಕತೆ ನಡೆಯುತ್ತಿದ್ದರೂ ಸಹಿತ ಯುದ್ಧವನ್ನು ಇನ್ನೂ ಹೆಚ್ಚಾಗಿಯೇ ಮಾಡುತ್ತಾ ಹೋದರೆ ಹೊರತು ಕಡಿಮೆಯಾಗಲಿಲ್ಲ. ಯಾವೊಂದು ಚಂದ್ರಗ್ರಹಣದ ಭವಿಷ್ಯವನ್ನು ಆ ಗ್ರಹಣ ಸಂಭವಿಸುವ ಸುಮಾರು ತಿಂಗಳು ಅಥವಾ ವರ್ಷಕ್ಕೆ ಮೊದಲು ಏನು ಜ್ಯೋತಿರ್ವಿಜ್ಞಾನಿಗಳು ಹೇಳಿದ್ದರೋ ಪ್ರತಿಯೊಂದು ಅದೇ ರೀತಿ ಆಯಿತು. ಈಗ ಸದ್ಯ ಇಂಗ್ಲೆಂಡ್ನಲ್ಲಿ ಆ್ಯಂಟಿ ಇಮಿಗ್ರೇಷನ್ ಪ್ರೊಟೆಸ್ಟ್ ನಡೀತಾ ಇದೆ. ಅದು ಸಹಿತ ಮತ್ತೊಂದು ಹಿಂಸಾತ್ಮಕ ಘಟನೆಯಾಗುವಂತಹ ಎಲ್ಲ ಲಕ್ಷಣಗಳು ಇದೆ. ಹೀಗಾಗಿ ಒಂದು ಚಂದ್ರಗ್ರಹಣದ
ಪರಿಣಾಮವೇ ಈ ರೀತಿ ಇಡೀ ವಿಶ್ವದ ಮೇಲೆ ಬೀರುತ್ತಿರುವುದನ್ನು ನಾನು ನೀವು ಎಲ್ಲರೂ ಗಮನಿಸಬಹುದು. ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಅತ್ಯಂತ ಹೆಚ್ಚಿನ ಮಳೆ, ಪ್ರವಾಹ, ಅಗ್ನಿಗೆ ಕಾಡುಗಳು ಅಗ್ನಿಗೆ ಆಹುತಿಯಾಗಿ ಕ್ಯಾಲಿಫೋರ್ನಿಯಾ, ಟೆಕ್ಸಾಸ್ ಮತ್ತು ವಾಷಿಂಗ್ಟನ್ ಪ್ರದೇಶಗಳಲ್ಲದೆ ಆಫ್ರಿಕಾ ಖಂಡ ಪ್ರದೇಶಗಳು ಮತ್ತು ಮೇಘಸ್ಫೋಟವಾಗಿ ಎಲ್ಲ ದೇಶಗಳಲ್ಲೂ ಆಗುತ್ತಿರುವಂತಹ ಜಲಪ್ರಳಯ ಇವೆಲ್ಲವೂ ಆ ಒಂದು ಖಗ್ರಾಸ ಚಂದ್ರಗ್ರಹಣದ ಪರಿಣಾಮವೇ ಆಗಿದೆ. ಈಗ ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ವಾತಾವರಣ, ಮಳೆ, ಬೆಳೆ ವಿಚಾರ ಹೊರತುಪಡಿಸಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವ ಯಾವ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರದಿಂದ ಏನು ಒಳ್ಳೆಯದನ್ನು ಪಡೆದುಕೊಳ್ಳಬಹುದು, ನಮ್ಮ ಸಂಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು, ಹಾಗೂ ನಾವು ಯಾವ ರಾಶಿ ಅಥವಾ ನಕ್ಷತ್ರಕ್ಕೆ ಸೇರಿದವರಾಗಿದ್ದರೆ ನಮಗೆ ಯಾವ ರೀತಿಯಾದಂತಹ ಒಳಿತನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿಯಬಹುದು ಎಂಬುದನ್ನು ಪ್ರತಿಯೊಂದು ವಿಡಿಯೋದಲ್ಲಿಯೂ ಹಂತ ಹಂತವಾಗಿ ಹೇಳುತ್ತಾ ಹೋಗುತ್ತೇನೆ. ಈಗ ಮೊದಲಿಗೆ ಜಾತಕ, ಈ 12 ರಾಶಿಗಳು ಹೇಗಾಯಿತು ಎಂಬುದನ್ನು ಹೇಳಿದ್ದೇನೆ. ಹಾಗೆಯೇ ಪ್ರತಿಯೊಂದು ಲೆಕ್ಕಾಚಾರಕ್ಕೂ ಸಹಿತ ಒಂದು ಸೂತ್ರ ಎಂಬುದು ಇರುತ್ತದೆ. ಈ ಸೂತ್ರದ ವಿಚಾರಕ್ಕೆ ಬಂದಾಗ ನನಗೆ ನನ್ನ ಹೈಸ್ಕೂಲಲ್ಲಿದ್ದಂತಹ BGV ಸರ್ ಅವರೇ ನೆನಪಾಗುವುದು. ಏಕೆಂದರೆ ಅವರು ಗಣಿತದ ಪಾಠ ಮಾಡುವಾಗ ಆಲ್ಜಿಬ್ರಾ ಅಥವಾ ಟೆಗ್ನೋಮೆಟ್ರಿ ವಿಚಾರ ಬಂದಾಗ ಮಕ್ಕಳಿಗೆಲ್ಲ ಅರ್ಥ ಆಗೋ ಥರ ತುಂಬ ಚೆನ್ನಾಗಿ ಮನಸ್ಸಿಗೆ ಅದನ್ನು ನಾಟೋ ಥರ ಒಂದು ಸಣ್ಣದ ಒಂದು ಕಾಮಿಡಿ ಅಂತ ಒಂದು ಪ್ರಸಂಗ ಹೇಳೋರು. ಏನಂದರೆ, ಒಬ್ಬ ವೈದ್ಯ ಇರ್ತಾನೆ. ಆ ವೈದ್ಯನಿಗೆ ಬರೀ ಮಲೇರಿಯಾ ಮಾತ್ರ ಗುಣಪಡಿಸೋದಕ್ಕೆ ಬರುತ್ತೆ. ಹೀಗಾಗಿ ಯಾವುದೇ ಪೇಷಂಟು ಆ ಒಬ್ಬ ಡಾಕ್ಟರ್ ಹತ್ರ ಬಂದಾಗಲೂ ಸಹಿತ ಆ ವೈದ್ಯ ಏನು ಮಾಡ್ತಿದ್ದಂತೆ, ಅವನಿಗೆ ಮಲೇರಿಯಾ ಬರೋ ಥರ ಇಂಜೆಕ್ಷನ್ ಕೊಟ್ಬಿಡ್ತಿದ್ದಂತೆ. ನೆಕ್ಸ್ಟು ಆ ರೋಗಿಗೆ ಮಲೇರಿಯಾ ಬಂತು. ಈ ವೈದ್ಯನಿಗೆ ಮಲೇರಿಯಾನ ಮಾತ್ರ ತುಂಬ ಚೆನ್ನಾಗಿ ಗುಣಪಡಿಸುವಂಥ ಶಕ್ತಿ ಇತ್ತು. ಹೀಗಾಗಿ ಆ ಮಲೇರಿಯಾ ಗುಣಪಡಿಸುವಾಗ ಆ ಒಬ್ಬ ರೋಗಿಯ ಬೇರೆ ಕಾಯಿಲೆಗಳು ಗುಣ ಆಯಿತು ಅನ್ನೋ ಅರ್ಥದಲ್ಲಿ ನಮ್ಮ BGV ಸರ್ ಈ ಕಥೆ ಹೇಳೋರು. ನಾನು ಓದಿದ್ದು ಶೇಷಾದ್ರಿ ಬಾಯ್ಸ್ ಹೈಸ್ಕೂಲಲ್ಲಿ. ಅಲ್ಲಿದ್ದಂತಹ BGV, ABK ಇಂಥ ಒಬ್ಬ ಗುರುಗಳನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಬಹಳ ಅದೃಷ್ಟಶಾಲಿಗಳು ಎಂದು ಭಾವಿಸುತ್ತಾ ಮೊದಲಿಗೆ ಒಂದು ಸೂತ್ರವನ್ನು ನಿಮಗೆ ಹೇಳಿಕೊಡುತ್ತೇನೆ. ಯಾವುದೇ ದಿನವಾಗಿರಲಿ, ಆ ದಿನದಲ್ಲಿ ಒಳ್ಳೆಯ ಅಥವಾ ಒಳ್ಳೆಯದಲ್ಲದ ಕಾಲ ಯಾವುದೆಂಬುದನ್ನು ಬಹಳ ಸುಲಭವಾಗಿ ತಿಳಿಯಬಹುದು. ಹೇಗೆಂದರೆ, ತಿಳಿಯುವುದಕ್ಕೆ ಒಂದು ಸೂತ್ರ. ಅದೇನೆಂದರೆ, ರವಿ ಶುಕ್ರ ಬುಧಶ್ಚಂದ್ರ ಮಂದ ಜೀವೋ ಧರಾಸುತಃ ಅಂತ. ಈ ಒಂದು ಸೂತ್ರ ಏನಿದೆ, ರವಿ ಶುಕ್ರ ಬುಧಶ್ಚಂದ್ರ ಮಂದ ಜೀವ ಧರಾಸುತಃ, 7 ಗ್ರಹಗಳು. ಮೊದಲಿಗೆ ರವಿ, ನಂತರ ಶುಕ್ರ, ತದನಂತರ ಬುಧ, ಚಂದ್ರ, ಮಂದ ಎಂದರೆ ಶನಿ, ಜೀವ ಎಂದರೆ ಗುರು, ಧರಾಸುತಃ ಅಂದರೆ ಮಂಗಳ ಅರ್ಥಾತ್ ಕುಜ. ಈ ಒಂದು ಶಾಸ್ತ್ರ, ಈ ಒಂದು ಸೂತ್ರವನ್ನು ನೆನಪಿಟ್ಟುಕೊಂಡರೆ ಪ್ರತಿ ದಿನದ ಬೆಳಗ್ಗೆ 7 ಗಂಟೆಯಿಂದ ಮರುದಿನ ಪ್ರಾತಃ ಕಾಲ 7 ಗಂಟೆಯವರೆಗೂ ಏನು ಕಾಲಮಾನವಿರುತ್ತದೋ, ಸಾಧಾರಣವಾಗಿ 6 ಗಂಟೆಯಿಂದ 7 ಗಂಟೆ ಅಂತ ಲೆಕ್ಕ ತಗೊಂಡ್ರೆ ಆ ದಿನದ ಸೂರ್ಯೋದಯದ ಕಾಲ ಭಾನುವಾರವಾಗಿದ್ದಲ್ಲಿ ಮೊದಲಿಗೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ರವಿ ಹೋರಾಕಾಲ ನಡೆಯುತ್ತಿರುತ್ತದೆ. ನಂತರ 7 ರಿಂದ 8 ಶುಕ್ರ, 8 ರಿಂದ 9 ಬುಧ, 9 ರಿಂದ 10 ಚಂದ್ರ, ನಂತರ 10 ರಿಂದ 11 ಶನಿ. ಹೀಗೆ ಅದೇ ರೀತಿ ವಾರ ಬದಲಾಗುತ್ತಿದ್ದ ಹಾಗೆ ಸೋಮವಾರದಿಂದಾದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಚಂದ್ರ ಹೋರೆ, ನಂತರ 7 ರಿಂದ 8 ಶನಿ ಹೋರೆ, ತದನಂತರ ಕುಜ ಹೋರೆ. ಈ ರೀತಿಯಾಗಿ ಆ ಒಂದು ದಿನದ ಆಧಾರದ ಮೇಲೆ ನಮಗೆ
ಶುಭ ಕಾಲ ಯಾವುದು, ಅಶುಭ ಕಾಲ ಯಾವುದು ಎಂಬುದನ್ನು ತಿಳಿಯಬಹುದು. ಯಾವ ರೀತಿಯಾಗಿ ಶುಭ ಅಶುಭ ಕಾಲಗಳನ್ನು ತಿಳಿಯುತ್ತೇವೋ ಹಾಗೆಯೇ ಈ 12 ರಾಶಿಗಳೇನಿದೆ, ಈ ರಾಶಿಗಳು ಯಾವ್ಯಾವುದು, ಅದರ ಸ್ವಭಾವವೇನು ಎಂದು ತಿಳಿಯಲು ಸಹಿತ ಬಹಳ ಸುಲಭವಾದ ಸೂತ್ರವಿದೆ. ಏನೆಂದರೆ, ಮೇಷರಾಶಿಯಿಂದ ಆರಂಭವಾಗುವಂತಹ ಎಲ್ಲ 12 ರಾಶಿಗಳು ನಮಗೆ ಬಹಳ ಸುಲಭವಾಗಿ ಅರ್ಥವಾಗುವಂತೆ MFD ಏನು ಈ MFD ಅಂದರೆ, ಎಮ್ ಅಂದರೆ ಮೂವಬಲ್, ಅಂದರೆ ಅದು ಚರ ರಾಶಿ ಎಂದರ್ಥ. ಎಫ್ ಎಂದರೆ ಸ್ಥಿರ, ಅಂದರೆ ಅದು ಫಿಕ್ಸೆಡ್. ಡಿ ಎಂದರೆ ಡ್ಯುಯಾಲಿಟಿ, ಅಂದರೆ ದ್ವಿಸ್ವಭಾವ. ಬಹಳ ಸುಲಭವಾಗಿ ನಾವು ಈ MFD ಇದನ್ನು ನಮ್ಮ ಒಂದು ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಆ ರಾಶಿಗಳ ಸ್ವಭಾವವೇನಿದೆ, ಚರರಾಶಿ, ಸ್ಥಿರ ರಾಶಿ, ದ್ವಿಸ್ವಭಾವ ರಾಶಿ, ಹೀಗೆಯೇ ಆ ರಾಶಿಯ ತತ್ವ ಯಾವುದನ್ನು ತಿಳಿಯುವುದಕ್ಕೂ ಮತ್ತೊಂದು ಸೂತ್ರವಿದೆ. ಅದೇನೆಂದರೆ FEAW. ಎಫ್ ಎಂದರೆ ಫೈರಿ, ಅಂದರೆ ಅಗ್ನಿತತ್ವ. ಇ ಎಂದರೆ ಅರ್ಥಿ, ಅಂದರೆ ಭೂತತ್ವ. ಎ ಎಂದರೆ ಏರಿ, ವಾಯುತತ್ವ. ಡಬ್ಲ್ಯೂ ಎಂದರೆ ವಾಟರಿ, ಜಲತತ್ವ. ಹೀಗಾಗಿ ಮೇಷರಾಶಿಯು ಸ್ಥಿರ ರಾಶಿಯಾಗಿದ್ದು ಅಗ್ನಿತತ್ವ ರಾಶಿ. ಅದೇ ರೀತಿಯಾಗಿ ವೃಷಭ ರಾಶಿಯು ಸ್ಥಿರ ರಾಶಿಯಾಗಿದ್ದು ಭೂತತ್ವ ರಾಶಿ. ಮಿಥುನ ರಾಶಿಯು ದ್ವಿಸ್ವಭಾವ ರಾಶಿಯಾಗಿದ್ದು ಏರಿ ಅಥವಾ ಆಕಾಶ ತತ್ವ. ಕರ್ಕಾಟಕ ರಾಶಿಯು ಮೂವೇಬಲ್, ಅಂದರೆ ಚರ, ಹಾಗೆಯೇ ಜಲ ಸಂಜ್ಞೆಯ ರಾಶಿ. ಸಿಂಹರಾಶಿಯು ಸ್ಥಿರ ರಾಶಿ, ಹಾಗೆಯೇ ಅಗ್ನಿತತ್ವ ರಾಶಿ. ಕನ್ಯಾ ರಾಶಿಯು ದ್ವಿಸ್ವಭಾವ ರಾಶಿ, ಭೂತತ್ವ. ತುಲಾ ರಾಶಿಯು ಚರರಾಶಿ, ಆಕಾಶ ತತ್ವ. ವೃಶ್ಚಿಕ ರಾಶಿಯು ಜಲತತ್ವ ರಾಶಿ, ಹಾಗೆಯೇ ಸ್ಥಿರ. ಧನುರಾಶಿಯು ದ್ವಿಸ್ವಭಾವ ರಾಶಿ, ಹಾಗೆಯೇ ಅಗ್ನಿ ತತ್ವದ ಸಂಜ್ಞೆಯ ರಾಶಿ. ಹಾಗೆಯೇ ಮಕರ ರಾಶಿ ಭೂತತ್ವ ರಾಶಿಯಾಗಿದ್ದು ಚರ ರಾಶಿ. ಕುಂಭರಾಶಿಯು ಸ್ಥಿರ ರಾಶಿಯಾಗಿದ್ದು ಆಕಾಶ ತತ್ವದ ರಾಶಿ. ಮತ್ತು ಕೊನೆಯದಾಗಿ ಮೀನರಾಶಿ ಏನಿದೆ, ಇದು ಜಲ ರಾಶಿಯಾಗಿದ್ದು ದ್ವಿಸ್ವಭಾವ ತತ್ವದ್ದಾಗಿದೆ. ಈಗ ನಮಗೆ ಒಂದು ರಾಶಿ ಕುಂಡಲಿ ಎಂದರೇನು, ಅಲ್ಲಿರುವಂತಹ ರಾಶಿಗಳ ಯಾವ ಸಂಜ್ಞೆಯನ್ನು ಪ್ರತಿನಿಧಿಸುತ್ತದೆ, ಹಾಗೂ ಚರರಾಶಿ, ಸ್ಥಿರ ರಾಶಿ ಮತ್ತು ದ್ವಿಸ್ವಭಾವ ರಾಶಿಗಳು ಯಾವ್ಯಾವುದೆಂಬುದನ್ನು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಮೂಲಭೂತ ಪಾಠವನ್ನು ತಿಳಿದುಕೊಂಡಿದ್ದೇವೆ. ಹಾಗೆಯೇ ಈ ಒಂದು ಸೂತ್ರ ನಮಗೆ ಒಳ್ಳೆಯ ಸಮಯ ಯಾವುದೆಂದು ತಿಳಿಯಲು ರವಿ ಶುಕ್ರ ಬುಧಶ್ಚಂದ್ರ ಮಂದಜೀವೋ ದರಾಸುತಃ ಎಂಬ ಒಂದು ಸೂತ್ರವನ್ನು ನೆನಪಿಟ್ಟುಕೊಂಡರೆ ಸಾಕು. ಆ ಒಂದು ದಿನದಲ್ಲಿ ಈ ದಿನ ಒಳ್ಳೆಯ ಸಮಯ ಯಾವುದು,
ಅಥವಾ ನನಗೆ ಒಳ್ಳೆಯದಲ್ಲದ್ಯಾವುದು, ನಾನು ಯಾವುದರ ಕುರಿತಾಗಿ ಎಚ್ಚರದಿಂದಿರಬೇಕು ಮತ್ತು ಯಾವುದನ್ನು ಮಾಡಿದರೆ ನನಗೆ ಶುಭ ಮಂಗಳಕರವಾದಂತಹ ಒಂದು ಪ್ರತಿಫಲ ಸಿಗುತ್ತದೆ ಎಂಬುದನ್ನು ತಿಳಿಯಲು ಇದು ಅತ್ಯಂತ ಸರಳವಾದಂತಹ ವಿಧಾನ. ಇದೇ ರೀತಿಯಾಗಿ ಬರುವ ಕಾರ್ಯಕ್ರಮದಲ್ಲಿ ನಮ್ಮ ರಾಶಿಯವರಿಗೆ ಯಾವ್ಯಾವ ಒಳ್ಳೆಯ ಯೋಗಗಳಿರುತ್ತದೆ, ಆ ಯೋಗದ ಉತ್ತಮ ಶುಭ ಫಲಗಳು ಏನೇನು ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ನಮಸ್ತೆ, ಧನ್ಯವಾದಗಳು.